ನನ್ನ ಗೆಳೆಯ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ವಿಡಿಯೋನ ತುಂಬ ಖುಷಿಯಿಂದ ತುಂಬ ಮೆಮೊರಿಗಳ ಜೊತೆ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಡೇಟು ಆಗಸ್ಟ್ 19. ಸೊ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಜುಲೈ 19th. ಸೊ ಅವತ್ತು ನನ್ನ ಗರ್ಲ್ಸ್ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳನ್ನ, ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಆಗಿದ್ದೆ. ಸೊ ನಾವು 5 ಮೆಂಬರ್ಸ್ ಪ್ರೈಮರಿ ಸ್ಕೂಲಿಂದ ಫ್ರೆಂಡ್ಸು. ನಾನು ಆ್ಯಕ್ಚುಲಿ ದಾವಣಗೆರೆನಲ್ಲಿದ್ದೆ. ಸೊ ದಾವಣಗೆರೆಯಿಂದ 3ನೇ ಕ್ಲಾಸ್ ತನಕ ದಾವಣಗೆರೆಯಲ್ಲಿ ಓದಿ 4ನೇ ಕ್ಲಾಸಿಗೆ ನಾನು ಸಾಗರದಲ್ಲಿ ಸ್ಕೂಲ್ಗೆ ಜಾಯ್ನ್ ಆಗಿದ್ದು. ಸೊ ಆವಾಗ ಸಿಕ್ಕಂಥ ಫ್ರೆಂಡ್ಸ್ ಇವರೆಲ್ಲ. ಸೊ ಅವಾಗಿಂದ ಇವಾಗಿನವರೆಗೂ ಫ್ರೆಂಡ್ಶಿಪ್ನ ಮುಂದುವರಿಸ್ಕೊಂಡು ಇವಾಗ ಮದುವೆ, ಮನೆ, ಮಕ್ಕಳು ಅಂದ್ಕೊಂಡು ಎಲ್ಲರ ಲೈಫು ಸೆಟಲ್ ಆಗಿದೆ. ಸೊ ಅದ್ರ ಮಧ್ಯದಲ್ಲಿ ನಮಗೂ ಒಂದಿಷ್ಟು ಟೈಮ್ ಸಿಗಲಿ, ನಾವು ಒಂದು ಸ್ವಲ್ಪ ಮೀಟಪ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಜುಲೈ 19th ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸು, ಜಾಲಿ ಮಾಡಿದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ ಒಂದಿಷ್ಟು ರಾ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಏನೇ ಟೇಬಲ್ ಹಾಕೊಂಡು ಅಡುಗೆ ಮಾಡ್ತಾಳೆ ಅವಳು? ನಿಜ ನೀನೇ ಮಾಡಿಲ್ಲ? ಸ್ಮೆಲ್ ಬರಲ್ಲ. ಇದೇನು ವೆಜ್ ಕುರ್ಮಾನಾ? ಆದ್ರೆ ಅದು ನಾನ್ ವೆಜ್ ಕಣೆ. ಇವಳು ನೋಡಿದ್ರೆ ಬಿದ್ದೋಗ್ಬಿಡ್ತಾಳೇನೋ ಕಣೆ. ಅವಳು ಅದನ್ನೆಲ್ಲ ಮಾಡಲ್ಲ ಕಣೆ. ಒಬ್ಬೊಬ್ರಿಗೆ ಮನಸ್ಸಿಲ್ಲ ಅಂದ್ರೆ ಅವ್ರು ತಿನ್ನಲ್ಲ. ಅವ್ನು ನಮ್ಮ ಕುಳ್ಳಿ ಮಾಡಿರೋ ಅಂತ ನಾನ್ ವೆಜ್ ಕುರ್ಮಾ. ಎಂತದೇ ಹೆಸರು? ಸಾಂಬಾರ್. ಪಾಯಸ ನೋಡಿದ್ರೆ ತಿನ್ಬೇಕು ಅನಿಸಿದೆ. ಎಂತ ತುಪ್ಪ ಸುರಿದೇಳೆ. ಅಲ್ಲಲ್ಲ, ನಾನು ಚೆಕ್ ಮಾಡಿ ಸರಿ, ನಾನು ವಿಡಿಯೋನ ಆನ್ ಮಾಡಿಲ್ಲ. ಅದೆಂತಕ್ಕಂಗೆ ಕೂತಿದ್ದೆ, ದೆವ್ವ ಕೂತ. ಹಾಂ ಬಾ. ಸೊ ಡೇ ಫುಲ್ ನಮ್ದು ಹಿಂಗೇನೆ ಇದ್ದಿದ್ದು. ಅಂದರೆ ನಾವು 1 o'clock ಒಂದು 6 o'clock ತನಕ ಎಲ್ಲರೂ ಜೊತೆಗೆ ಇದ್ವಿ. ಸೊ ಹಿಂಗೆ ನಗಾಡ್ಕೊಂಡು ಹಿಂಗೇನೆ ಇದ್ದಿದ್ದು. ಒಂದಿಷ್ಟು ರಾ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನೆಕ್ಸ್ಟ್ ಹಿಂಗೆ ನಿಂತ್ಕೊಂಡ್ಬಿಡಿ. ಅದು ನನಗೆ ನಿಂತ್ಕೊಳ್ಳಿ. ನಾಲ್ಕು ಬರೋದಾ? ಆಮೇಲೆ ಎಡಿಟ್ ಮಾಡ್ಕೋಬೋದಾ? ಕಟ್ ಮಾಡ್ಕೋಬೋದಾ? ಕರಿ ಅವಳು ನಾಲ್ಕಡೆ ಕರಿ. ಆಯ್ತು. ನಾನು ಬರ್ಲೇ ಇಲ್ಲ. ಯಾರ್ದಕ್ಕೆ? ಅದೇ ಸರಿ ಕರಿ. ನಿನ್ನ ಮಗಳು ಬಂದು ಜಿಯಾ ಜಿಯಾ ಸೈಡ್ ಹೋಗಿ ಹೆಂಗ್ ಹೋಗಿ ಆ ಕಡೆ ಹೋಗಿ ಕರೀಲ. ಇನ್ನೊಂದ್ಸತಿ ಇವಳು ನಾನಮ್ಮನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ದುಡ್ಕೊಂಡು ಹೋಗ್ತಾಳೆ. ಅವಳು ನಡ್ದೇ ಇಲ್ಲ. ನಡ್ಕೊಂಡು ಬರಲ್ಲ ಕಡೆ. ಮಂಗ ಪೂಜಾ ವಿಡಿಯೋ ಎಲ್ಲ ಅಲ್ಲ, ಬೇಬಿ ನಡ್ಕೊ ಬರ್ತಾ ಇಲ್ಲ, ನಿಧಾನ ಬರ್ತಿರ್ತಾರೆ. ಆಯ್ತು ಅಲ್ಲಿಂದ ಇವಳಿಗೆ ಆ ಕಡೆ ಸಾಕೆ. ನೀನ್ ಬಾ, ಅವ್ಳು ಸರಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬೇಗ ಇದೊಂದು ಲಾಸ್ಟ್ ಬೇಗ ಬರ್ರಿ. ಅದೊಂದು ಆ ಕ್ಯಾಮ್ರಾ ಇಟ್ಕೊಂಡಿರೋದು ಮಾಡೋಣ. ವಿಡಿಯೋ ಹೆಂಗ್ ಮಾಡೋದು? ಫಸ್ಟ್ ಇದು ಮಾಡಿ ಕೊಟ್ಟವ ಹೋಗಿ ಇವಳು ಅಲ್ಲಿನ ನಕ್ಕ ಆಡ್ಕೊಂಡ್ಬಂದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ.
Emotional damage. ನಮ್ ಕಡೆ ಬರೀ ಕರಿಬೇಡ ಆ ಕಡೆ ಈ ಕಡೆ ನೋಡ್ ಸಾಕು ಆ ಕಡೆ ಈ ಕಡೆ ನೋಡ್ತಾರೆ ಬರ್ಲಿ ಮಾಡಿ ರಂಗ ಆಗ್ತಿದೆ ಮಾಡ್ರೆ ಇರ್ಲಿ ಮಗು ಇರ್ಲಿ ಬಿಡು ಮಾಡಿ ಅದು ಹಾಕಿದ್ಲ ಅವ್ರು ಎತ್ಕೊಳ್ಳಿ ನೀ ಪಾಪ ಇದೆ ಪಾತ್ರ ಕೊಡ್ರಿ ಅವ್ನು ಹುಡುಕ್ಬೋದು ಇರು ಅದನ್ನ ಆಮೇಲೆ ನಾವು ಮಾಡ್ಕೋಬೋದು ಹಾಕು ನೀನೇ ಎಂತ ಕೈ ಎಲ್ಲದೂ ಅಲ್ಲ ಅವ್ರು ಮಾತ್ರ ಯಾರೀಗ ನಾನಾ ಸರಿ ಇದೆಯಾ ನಾನೇ ಹಾಕ್ಬಿಡ್ತೀನಿ ಇದಿಷ್ಟು ಒಂದು ಲೋಕಿತ್ತಲ್ವಾ ಎಲ್ಲ ಹಾಕು ಹಂಗೆ ಇಟ್ಕೊಂಡ್ಲವಳು ನಾನು ಇಟ್ಕೊಂಡು ನನಗೆ ಬಿದ್ರು ಕೈಗೆ ಸಿಗಲ್ಲ ಕೊಡಿ ಅದನ್ನ ಅಲ್ಲ ಕಾಣಿಸುತ್ತೆ ಕಷ್ಟ ಎತ್ಕೊಳ್ರೆ ಇದು ಯಾರು ಲಿಪ್ಸ್ಟಿಕ್ ಆಮೇಲೆ ಬೇಕಾದಂಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಮೂರೇ ನಾ ಕೊಡಲ್ಲ ಅಂತ ಮಾಡ್ತಾ ಇದೀನಿ ನೀನು ಎತ್ಕೊಂಡು ಲಿಪ್ಸ್ಟಿಕ್ಕಿಂದ ಬಿದ್ದಿದ್ದಾಳೆ ಈಗ ಎಲ್ಲ ಐಟಮ್ ಬಿಸ್ಕೆಟ್ ಬೇಡವಾ ತಿಂಡಿ ಸಪ್ರೇಟಾ ಇಷ್ಟ ಒಂದ್ಸತಿ ನೋಡ್ಬಿಟ್ಟು ನೋಡೆ ಆಫ್ ಅಲ್ಲಿ ಇದ್ರು ರನ್ನಿಂಗ್ ಅಲ್ಲಿ ಇರ್ತಾರೆ ವಿಡಿಯೋ ಅವಾಗಿದ್ದ ಸ್ಕ್ರೀನ್ ಆಫ್ ಅಲ್ಲಿ ಇದ್ರೆ ರನ್ನಿಂಗ್ ನೋಡ್ಲಾ ನಾನೇ ನಂಗೆ ಅಣ್ಣನ ಫೋನ್ ಸ್ಕ್ರೀನ್ ಆಫ್ ಅಲ್ಲಿ ಇದ್ದಾರೆ ಕಳಿಸ್ದಿಯಲ್ಲ ಸೇವ್ ಮಾಡ್ಕೋಬೇಕು ಬರ್ರಿ 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 ತಗೊಳ್ಳೋದು ಕೈ ಮಾಡಿ ಕಳಿಸ್ದಿಯಾ ಮಾಡಿ ಅನು ನೀನು ಮುಂದೆ ಬರಲ್ಲ ಕಾಣಿಸ್ತಿದ್ಯಾ ಒಂಚೂರು ಇಲ್ಲಿಗೆ ಓಕೆನಾ ಆಗಲ್ಲ ಮರೈತಿ ಆದ್ರೆ ಓಕೆನಾ ಸ್ಟಾರ್ಟ್ ತಗೊಳ್ಳಿ ಹಾಟ್ ಮಾಡಿ ಹೊಡಿರಿ
ಫೋಟೋ ಅಲ್ಲ ಬರ್ತಿರುತ್ತೆ ಅದರಲ್ಲಿ. ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಒಂದ್ಸತಿ ಫೋಟೋಗೆ ಬನ್ನಿ ನೋಡೋಣ. ಬಂದಿಲ್ಲ ಈಗ ಬನ್ನಿ. ಅಡ್ಡ ಮಾಡ್ಬಿಡ್ಲಾನೆ. ಈ ಕಡೆ ಕಾಣಿಸ್ತಾ ಇದೆಯಾ? ಹಾಂ ಇರು. ಏನ್ ಕಾಣಿಸ್ತೀಯಲ್ಲ ನೋಡಿ. ನಿಜವಾಗ್ಲೂ ಟೈಮ್ ಹೆಂಗೆ ಹೋಯ್ತು ಅಂತ ನಂಗೆ ಗೊತ್ತಿಲ್ಲ. ಸೊ ಇವತ್ತಿಗೆ ಆ್ಯಕ್ಚುಲಿ 1 ತಿಂಗಳಾಯಿತು ನಾವೆಲ್ಲ ಮೀಟಾಗಿ ಕರೆಕ್ಟಾಗಿ. ವಿಡಿಯೋದಲ್ಲಿ ನಾವು ಹೇಗಿದ್ವೋ ಅದೇ ರೀತಿ ವಿಡಿಯೋ ಆನ್ ಇಲ್ಲದಿರೋ ಟೈಮಲ್ಲಿ ಕೂಡ ನಾವು ಹಾಗೇ ಇದ್ದಿದ್ದು. ಒಂದು ಕ್ಷಣ ಕೂಡ ನಾವು ಮಾತಾಡ್ದಿರ ನಗಾಡ್ದಿರ ಇದ್ದೇ ಇಲ್ಲ. ಸೊ ಆ ಟೈಮ್ ಹೇಗೆ ಹೋಯಿತು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇವಾಗ ಯೋಚನೆ ಮಾಡಿದರೆ ಅನಿಸುತ್ತೆ ಇಷ್ಟು ಬೇಗ ಟೈಮ್ ಕಳೆದೋಯ್ತಾ, ಅದರಲ್ಲೂ 1 ತಿಂಗಳಾಗೋಯ್ತಾ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಅದಾದಮೇಲೆ ಮನೆಗೆ ಬಂದಮೇಲೆ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಂಥ ಗಿಫ್ಟ್ಗಳನ್ನ ನೋಡ್ತಾ ಕೂತ್ಕೊಂಡೆ. ಇದು ಜಸ್ಟ್ ಗಿಫ್ಟ್ ಅಲ್ಲ, ಇದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ನಾವಾಗಿರಬೇಕು ಅಂತಂದರೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದರೆ ಮಾತ್ರ ಸಾಧ್ಯ ಅನ್ನೋದು ಎಷ್ಟು ನಿಜ. ಸೊ ನಮ್ಗೆ ನಿಜ ಹೇಳ್ಬೇಕಂದ್ರೆ ನನಗೆ ಈಗಲೂ ಕೂಡ ನಂಬಕ್ಕಾಗ್ತಿಲ್ಲ ನಾವೆಲ್ಲ ಮತ್ತೆ ಮೀಟ್ ಆದ್ವಾ, ಮತ್ತೆ ಟೈಮ್ ಸ್ಪೆಂಡ್ ಮಾಡಿದ್ವಾ ಅನ್ನೋದು. ಸೊ ಫೈನಲಿ ಮೀಟ್ ಆಗೋ ಆಯಿತು, ಮೆಮೊರಿ ಶೇರ್ ಮಾಡ್ಕೊಂಡಾಯಿತು ಆ್ಯಂಡ್ ನಿಮ್ಮ ಜೊತೆ ಕೂಡ ನಮ್ಮ ಮೆಮೊರಿನ ಶೇರ್ ಮಾಡ್ಕೊಂಡಾಯಿತು. ಆ್ಯಂಡ್ ಈ ಒಂದು ವಿಡಿಯೋ ನನಗೆ ಲೈಫ್ ಲಾಂಗ್ ಮೆಮೊರಿಯಾಗೂ ಸಿಕ್ತು. ಆ್ಯಂಡ್ ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.